ರಾಜ್ಯ ಸರ್ಕಾರದ ಪಶುಪಾಲನೆ ಇಲಾಖೆ ವತಿಯಿಂದ ಹಮ್ಮಿಕೊಂಡಿರುವ ಕಾಲುಬಾಯಿ ಜ್ವರ ಲಸಿಕಾ ಅಭಿಯಾನವನ್ನು ಎಲ್ಲ ರೈತರು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಶಾಸಕ ಬಿಎನ್ ರವಿಕುಮಾರ್ ಅವರು ತಿಳಿಸಿದರು. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ಹಾಲು ಸರಬರಾಜು ಮಾಡುವ ಡೈರಿ ಎಂದು ಹೆಗ್ಗಳಿಕೆಗೆ ಪಾತ್ರವಾಗಿರುವ ಶಿಡ್ಲಘಟ್ಟ ತಾಲೂಕಿನ ಮಳಮಾಚನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಇಂದು ಜಿಲ್ಲಾ ಪಂಚಾಯತ್ ಚಿಕ್ಕಬಳ್ಳಾಪುರ, ತಾಲೂಕು ಪಂಚಾಯಿತಿ ಶಿಡ್ಲಘಟ್ಟ, ಪಶುಪಾಲನಾ ಮತ್ತು ಪಶುವೈದ್ಯ ಸೇವಾ ಇಲಾಖೆ ಶಿಡ್ಲಘಟ್ಟ, ಸಹಕಾರ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟ ಇವರ ಸಹಯೋಗದೊಂದಿಗೆ ಕೇಂದ್ರ ಪುರಸ್ಕೃತ ಜಾನುವಾರು ರೋಗಗಳ ನಿಯಂತ್ರಣ ಕಾರ್ಯಕ್ರಮದ ಅಡಿಯಲ್ಲಿ 9ನೇ ಸುತ್ತಿನ ಕಾಲುಬಾಯಿ ಜ್ವರ ಲಸಿಕಾ ಅಭಿಯಾನವನ್ನು ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಬಿಎನ್ ರವಿಕುಮಾರ್ ಅವರು ಮೊದಲಿಗೆ ಸಂಘದ ಆವರಣದಲ್ಲಿರುವ ವಿಘ್ನೇಶ್ವರನಿಗೆ ಪೂಜೆಯನ್ನ ಸಲ್ಲಿಸಿ, ರಾಸುಗಳಿಗೆ ಪೂಜೆ ಸಲ್ಲಿಸಿ ಹಣ್ಣು ತಿನ್ನಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿಯೇ ಅತಿ ಹೆಚ್ಚು ಹಾಲು ಸರಬರಾಜು ಮಾಡುವ ಸಂಘ ಮಳಮಾಚನಹಳ್ಳಿ ಹಾಲು ಉತ್ಪಾದಕರ ಸಂಘವಾಗಿದ್ದು, ಈ ಸಂಘವು ಮುಂದಿನ ದಿನಗಳಲ್ಲಿ ಉನ್ನತ ಮಟ್ಟಕ್ಕೆ ಬೆಳೆಯಲಿ ಎಂದು ತಿಳಿಸಿದರು. ರಾಜ್ಯ ಸರ್ಕಾರದ ಪಶುಪಾಲನೆ ಇಲಾಖೆಯಿಂದ ಇವತ್ತು ದಿನಾಂಕ 24/4/2026ರಂದು 9ನೇ ಹಂತದ ಲಸಿಕೆಯನ್ನು ಇವತ್ತು ಇಡೀ ರಾಜ್ಯದ ಉದ್ದಗಲಗೂ ಇವತ್ತು ಹೈನುಗಾರಿಕೆ ಮಾಡ್ತಕ್ಕಂಥವ್ರಿಗೆ ಇವತ್ತು ಕಾಲುಬಾಯಿ ರೋಗ ಅನ್ನೋದು ಹಿಂದೆ ಭಾಳಷ್ಟು ಹಸುಗಳು ತೊಂದರೆ ಆಗಿರೋದನ್ನ ಗಮನದಲ್ಲಿಟ್ಕೊಂಡು ಇವತ್ತು ಸರ್ಕಾರ ಮತ್ತು ಜಿಲ್ಲಾ ಪಂಚಾಯಿತಿ ವತಿಯಿಂದ ನಮ್ಮ ಚಿಕ್ಕಬಳ್ಳಾಪುರ ಮತ್ತು ನಮ್ಮ ಚೀಮೂಲು ಹಾಲು ಒಕ್ಕೂಟದಿಂದ ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇವತ್ತು ನಮ್ಮ ಮನಮಾಚಿನಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘ, ನಾವು ಆ ಸಂಘದ ಒಂದು ಇತಿಹಾಸವನ್ನು ನೋಡಿದಾಗ ಇವತ್ತು 2 ಜಿಲ್ಲೆಗಳಲ್ಲಿ ಅತಿ ಹೆಚ್ಚಿನ ಹಾಲು ಉತ್ಪಾದನೆ ಆಗ್ತಕ್ಕಂಥ ಈ ಒಂದು ಹಾಲು ಉತ್ಪಾದಕರ ಸಹಕಾರ ಸಂಘ ಮನಮಾಚಿನಲ್ಲಿ ಈ ಒಂದು ಸಂಘ ಇವತ್ತು ಈ ಗ್ರಾಮದಲ್ಲಿ ಎಲ್ಲರ ಒಂದು ಆಶೀರ್ವಾದದಿಂದ ಇವತ್ತು ಸಂಘ ಇವತ್ತು ನಮ್ಮ ಪಕ್ಷದ ಅಡಿಯಲ್ಲಿ ಇವತ್ತು ಈ ಒಂದು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀವಿ. ಮುಂದೆ ಈ ಒಂದು ಸಂಘ ಇನ್ನೂ ಒಂದು ಉನ್ನತ ಮಟ್ಟಕ್ಕೆ ಹೋಗಲಿ ಅಂತ ಈ ಸಂದರ್ಭದಲ್ಲಿ ಅವ್ರು ಹೇಳ್ತಾರೆ. ಏನಿವತ್ತು ಜಿಲ್ಲಾ ಪಂಚಾಯಿತಿ ಅಡಿಯಲ್ಲಿ ಇವತ್ತು ಸಂಬಂಧಪಟ್ಟಂಥ ಎಲ್ಲ ಅಧಿಕಾರಿಗಳು ಸಮ್ಮುಖದಲ್ಲಿ ಇವತ್ತು ಈ 9ನೇ ಹಂತದ ಲಸಿಕೆಯನ್ನು ಇವತ್ತು ಆಗ್ತಕ್ಕಂಥ ಪ್ರಾರಂಭ ಆಗಿದೆ. ಈ ಒಂದು ಕಾರ್ಯಕ್ರಮವನ್ನು ಎಲ್ಲರೂ ಸದುಪಯೋಗಪಡಿಸ್ಬೇಕಂತೇಳಿ ಎಲ್ಲ ರೈತರಿಗೆ ಮತ್ತು ಹಾಲು ಉತ್ಪಾದಕರಿಗೆ ನಾನು ಈ ಸಂದರ್ಭದಲ್ಲಿ ಮನವಿಯನ್ನು ಮಾಡ್ತಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನನಗೆ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸ್ತಕ್ಕಂಥ ಎಲ್ಲರೂ ಹೊಂದಿಸ್ತಾ ನಾನು ಮಾತಾಡ್ತೀನಿ. ಸರ್, ಕಾಲುಬಾಯಿ ಜ್ವರ ಲಸಿಕೆ ಆಗ್ತಾ ಇದ್ರು ಕೂಡ ಮರುಕಳಿಸ್ತಾ ಇದೆ ಅದು ಕಾಯಿಲೆ, ಅದು ಬಗ್ಗೆ ಏನು ಹೇಳ್ತೀರಾ ಸರ್? ಇಲ್ಲ, ಈಗ ಕಾಲುಬಾಯಿ ರೋಗ 9ನೇ ಹಂತದ ಲಸಿಕೆ ಇವತ್ತಾಗಿದೆ. ಇದುವರೆಗೂ ಹಂತವಾಗಿ ಸಂಪೂರ್ಣವಾಗಿ ಕಡಿಮೆ ಆಗ್ತಾ ಬರ್ತಾಯಿದೆ. ನೀವು ವರದಿ ನಿಖರವಾಗಿ ನಿಮ್ಮದು ಮಾಧ್ಯಮದವ್ರಿಗೆ ವರದಿ ಇಲ್ಲ ಬರ್ತಾ ಇದೆ ಸರ್? ಇಲ್ಲ, ನಿಮ್ಗೆ ನಿಖರವಾದ ಮಾಹಿತಿ ಇಲ್ಲ. ಇವತ್ತು ಕಡಿಮೆ ಆಗ್ತಾಯಿದೆ. ಇವತ್ತು ನೀವೆಲ್ಲ ನಾವು ಇವತ್ತು ನೋಡಿದಾಗ ಭಾಳಷ್ಟು ಗ್ರಾಮಗಳಲ್ಲಿ ಹಿಂದೆ ಭಾಳಷ್ಟು ತೊಂದರೆ ಅನುಭವಿಸಿದ್ರು. ಸರ್ಕಾರ ಇದಕ್ಕೊಂದು ಯೋಜನೆಯನ್ನು ತಂದು ಇವತ್ತು ಕಾಲುಬಾಯಿ ರೋಗದ ಲಸಿಕೆಯನ್ನು ಆಗ್ತಾ ಇರೋದ್ರಿಂದ ರೈತರಿಗೆ ಅನುಕೂಲ ಆಗ್ತದೆ. ಇದನ್ನೆಲ್ಲರೂ ಲಸಿಕೆ ಹಾಕಿಸ್ತಕ್ಕಂಥ ಕೆಲಸ ಪ್ರತಿಯೊಬ್ಬ ಹಾಲು ಉತ್ಪಾದಕರು ಮತ್ತು ರೈತರು ಇಲ್ಲ ಎಲ್ಲ ವರ್ಷಗಳೂ ದನಗಳು ಒಂದು ಕಡೆ ಹೊರ್ಕೊಂಬತ್ತಾ ಇದ್ದೀವಿ. ಹಂಗೆಲ್ಲ ಪ್ರತಿ ಮನೆಗೂ ನಾವು ಪೂರ್ಣ ಪ್ರಮಾಣದಲ್ಲಿ ಅವ್ರು ಯಾವ ನಮ್ಮ ಮಾಧ್ಯಮದವ್ರು ಕೇಳ್ತಾ ಇದ್ರು, ಇದು ಯಾಕೆ ಸರ್ ನನಗೆ ಇವತ್ತಿಗೂ ಎರಾಡಿಕೇಟ್ ಮಾಡೋಕ್ಕಾಗಿಲ್ಲ, ಮರುಕಳಿಸ್ತಾ ಇದೆ ಅಂತ ಹೇಳಿದ್ರೆ, ನಾವು ಊರಲ್ಲಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಾಗ ಪೂರ್ಣ ಪ್ರಮಾಣದಲ್ಲಿ ಎಲ್ಲ ರಾಸುಗಳಿಗೂ ಲಸಿಕೆ ಹಾಕಿದ ಮಾತ್ರನೇ ನಾವೇನಿದ್ದೀವಿ ಹಾರ್ಡ್ ಇಮ್ಯುನಿಟಿ ಅಂತೀವಿ. ಆ ಒಂದಲ್ಲಿ ರೋಗ ನಿರೋಧಕ ಶಕ್ತಿ ಬರಬೇಕು ಅಂತ ಹೇಳಿದ್ರೆ ಎಲ್ಲ ಹಸುಗಳಲ್ಲಿ ಕೊಟ್ಟಿರಬೇಕು. ಇನ್ನೊಂದೇನಪ್ಪ ಅಂದರೆ ವಿಚಿತ್ರ, ಇದು ಒಂದೇ ಒಂದು ವೈರಸ್ಸಿಂದ ಬರ್ತಕ್ಕಂಥಲ್ಲ. ಆ ವೈರಸ್ಸಲ್ಲಿ ಸೀರೋಟೈಪ್ಸ್ ಅಂತ ಹೇಳ್ತೀವಿ, 7 ಸೀರೋಟೈಪ್ಸ್ ಇರ್ತದೆ. ನಾವು ಕಾಮನ್ ಆಗಿ ಏನಪ್ಪ ಅಂದರೆ ನಮ್ಮ ಒಂದು ಇಲ್ಲಿ ಒಂದು ಔಟ್ಬ್ರೇಕ್ ಆಗಿರ್ತದೆ, ಕಾಲುಬಾಯಿ ರೋಗ ಬಂದರೆ ಅದನ್ನು ನಾವು ಸ್ಯಾಂಪಲ್ಸ್ ತೊಗೊಂಡು ಕಳಿಸಿದಾಗ ಕಾಮನ್ ಆಗಿ ನಮ್ಮ ಒಂದು ಚಿಕ್ಕಬಳ್ಳಾಪುರ, ಕೋಲಾರ ಇರ್ಬೋದು, ಓ ಟೈಪ್ ಜಾಸ್ತಿ ಮೇಜರ್ ಆಗಿ ನಿಂತಿದ್ರೆ ನಾವು ಓ ಟೈಪ್ ಕಾನ್ಸಂಟ್ರೇಟ್ ಮಾಡಿ ಅದೇ ಲಸಿಕೆಯನ್ನು ನಾವು ಜಾಸ್ತಿ ಬಳಸ್ತಾ ಇದ್ದೀವಿ. ಸೊ ಕೆಲವು ಟೈಮ್ ಬೇರೆ ಬಂದಾಗ ಏನಾಗುತ್ತೆ, ಅದು ತೀವ್ರತೆ ಕಡಿಮೆ ಇದೆ. ನಮ್ಮದಲ್ಲಿ ಹೇಳ್ದಂಗೆ ಅದು ಅಲ್ಲಲ್ಲಿ ಬಂದರೂ ಕೂಡ ತೀವ್ರತೆ ಕಡಿಮೆ ಇದೆ. ಇದು ನಾವು ಸಂಪೂರ್ಣವಾಗಿ ನಾವು ಈ ಒಂದು ಇದು ಮಾಡಬೇಕಂದ್ರೆ ನಮ್ಮ ಡಾಕ್ಟರ್ ಜೊತೆ ರೈತರೆಲ್ಲ ಕೈ ಜೋಡಿಸಬೇಕು. ಕೈ ಜೋಡಿಸಿದ್ದಾದಲ್ಲಿ ನಾವು ಸಂಪೂರ್ಣವಾಗಿ ಎರಾಡಿಕೇಟ್ ಮಾಡಬಹುದು. ಸಂಘದ ಆವರಣದಲ್ಲಿ ವೇದಿಕೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಕಾರ್ಯಕ್ರಮದಲ್ಲಿ ಡಿಜಿಟಲ್ ಎಐ ಗನ್ ವಿತ್ ಕ್ಯಾಮೆರಾ, ರಾಸುಗಳ ವಿಮಾ ಚೆಕ್ ವಿತರಣೆ, ಹಾಲು ಉತ್ಪಾದಕರ ಸಹಕಾರ ಸಂಘಗಳಿಗೆ ಗಣಕಯಂತ್ರಗಳ ವಿತರಣೆ ಮಾಡಲಾಯಿತು.
ಚೀಮುಲ್ನ ಶಿಡ್ಲಘಟ್ಟ ಶಿಬಿರದ ಉಪವ್ಯವಸ್ಥಾಪಕರಾದ ಡಾ ಬಿಆರ್ ರವಿಕಿರಣ್ ರವರು ಮಾತನಾಡಿ, ಕಾಲುಬಾಯಿ ಕಾಯಿಲೆಯು ಮಾರಣಾಂತಿಕ ಕಾಯಿಲೆ ಅಲ್ಲದೆ ಇದ್ರೂ ಸಾಂಕ್ರಾಮಿಕ ಕಾಯಿಲೆಯಾಗಿದ್ದು ಅತಿ ಹೆಚ್ಚು ಹರಡುವಿಕೆಯಾಗಿರುವುದರಿಂದ ಅದನ್ನು ತಡೆಯಲು ಸೂಕ್ತ ರೀತಿಯಲ್ಲಿ ಔಷಧಿ ಇಲ್ಲದ ಕಾರಣ ಮುಂಜಾಗ್ರತೆಯಿಂದ ವರ್ಷಕ್ಕೆ 2 ಬಾರಿ ಚಿಕಿತ್ಸೆ ನೀಡಲಾಗುತ್ತಿದೆ ಎಂದು ತಿಳಿಸಿದರು. ಅದರಿಂದ ಹೆಗ್ಲಲ್ಲೂ ಸಹ ಒಂದು ಒಬ್ಬೆತರ ರೋಗ ಕಾಣಿಸ್ತದೆ. ಅದರಿಂದ ಏನಾಗ್ತದೆ, ಒಂದು ಹಾಲಿನ ಇಳುವರಿ ಕಡಿಮೆ ಆಗ್ತದೆ, ಹಸುವಿನ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತದೆ. ಅದು ಒಂದು ನಮ್ಮ ರೈತರಿಗೆ ಒಂದು ಆರ್ಥಿಕ ಹೊಡೆತ ಆಗೋದ್ರಿಂದ ಇದೊಂದು ಮಾರಣಾಂತಿಕ ಕಾಯಿಲೆ ಅಲ್ಲ ಅಂತ ಅಂದ್ರೂ ಸಾಂಕ್ರಾಮಿಕ ಕಾಯಿಲೆ ಆಗಿದ್ದು ಅತಿ ಹೆಚ್ಚು ಹರಡುವಿಕೆ ಆಗೋದ್ರಿಂದ ಕಾರಣ ಅದನ್ನ ತಡೆಯೋದಕ್ಕೆ ಮೇನ್ ವೈರಾಣು ಕಾಯಿಲೆ ಆಗಿರೋದ್ರಿಂದ ಅದನ್ನು ತಡೆಯೋದಕ್ಕೆ ಯಾವುದೇ ಆದಂಥ ಒಂದು ಸೂಕ್ತ ರೀತಿಯಲ್ಲಿ ಬಂದಿಲ್ಲ. ಏನಿದ್ರು ಸೆಕೆಂಡರಿ ಟ್ರೀಟ್ಮೆಂಟ್ಸ್ ಏನು ಆಂಟಿ ಬ್ಯಾಕ್ಟೀರಿಯಲ್ ಕೊಟ್ಟು ನಾವು ಟ್ರೀಟ್ಮೆಂಟ್ ಮಾಡೋದಾಗ್ತದೆ. ಅದಕ್ಕೋಸ್ಕರ ನಾವು ಇದನ್ನ ಬಂದಂಥ ಸಂದರ್ಭದಲ್ಲಿ ತಡೆಯೋದ್ರಿಂದ ಬರೋದನ್ನೇ ತಡೆಯೋದು ಪ್ರಿಕಾಷನರಿ ಮೆಜರ್ಸ್ನ ತಾಳೋದ್ರ ಮುಖಾಂತರ ನಾವು ತಡೆದಂಥ ಸಂದರ್ಭದಲ್ಲಿ ನಮ್ಮ ರೈತರಿಗೆ ಯಾವುದೇ ರೀತಿ ಒಂದು ಆರ್ಥಿಕವಾದ ಹೊರೆ ಆಗ್ದಂಗಿರುತ್ತೆ. ಮತ್ತೆ ಅವರು ಹೈನುಗಾರಿಕೆಯಲ್ಲಿ ಲಾಭ ಮಾಡೋದಕ್ಕೆ ಸಹಾಯ ಆಗ್ತದೆ ಅಂದ್ಬಿಟ್ಟು ನಮ್ಮ ಕರ್ನಾಟಕ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಇದನ್ನೊಂದು ನ್ಯಾಷನಲ್ ಪ್ರೋಗ್ರಾಮ್ ಆಗಿ, ಹೇಗೆ ನಾವು ಪೋಲಿಯೋ ಇದುವರೆಗೂ ಪೋಲಿಯೋನ ನಾವು ಮತ್ತೆ ವ್ಯಾಕ್ಸಿನ್ ಹಾಕಿ 2014ರಲ್ಲಿ ನಮ್ಮ ದೇಶದೇನಂತ ಪೋಲಿಯೋ ಎರಾಡಿಕೇಟೆಡ್ ನೇಷನ್ ಅಂತ ನಮ್ಮ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಯಾವ ರೀತಿ ಡಿಕ್ಲೇರ್ ಮಾಡ್ತೋ ಆ ನಿಟ್ಟಿನಲ್ಲಿ ನಾವು ಸಹ ಒಂದು FMD ಎರಾಡಿಕೇಟೆಡ್ ನೇಷನ್ ಅಂತ ನಾವು ಡಿಕ್ಲೇರ್ ಆಗೋದಕ್ಕೋಸ್ಕರ ಇದು ಒಂದು ನ್ಯಾಷನಲ್ ಪ್ರೋಗ್ರಾಮ್ ಆಗಿ ನಮ್ಮ ಭಾರತ ಸರ್ಕಾರ ಸ್ವೀಕರಿಸಿಕೊಂಡು ಅದು ಪ್ರತಿ ವರ್ಷ 2 ಬಾರಿ ನಮ್ಮ ರೈತರಿಗೆ ಉಚಿತವಾಗಿ ಡೋರ್ ಟು ಡೋರ್ ಇದನ್ನ ವ್ಯಾಕ್ಸಿನೇಷನ್ ನೀಡಲಾಗ್ತದೆ. ಈ ಒಂದು ಸಹಾಯಕ ನಿರ್ದೇಶಕರಾದ ಡಾ ವಿ ಶ್ರೀನಾಥ್ ರೆಡ್ಡಿರವರು ಮಾತನಾಡಿ, ರಾಸುಗಳಿಗೆ ಕಾಲುಬಾಯಿ ಜ್ವರ ಬಂದರೆ ಹೈನುಗಾರಿಕೆಗೆ ಸಾಕಷ್ಟು ಆರ್ಥಿಕ ಸಂಕಷ್ಟ ಎದುರಾಗುತ್ತದೆ. ಆದ್ದರಿಂದ ಹೈನುಗಾರರು ಎಲ್ಲ ರಾಸುಗಳಿಗೆ ಕಾಲುಬಾಯಿ ಲಸಿಕೆಯನ್ನು ಹಾಕಿಸಬೇಕೆಂದು ತಿಳಿಸಿದರು. ಇದೇನಪ್ಪ ಅಂದ್ರೆ ಇದು 2002ರಿಂದ ಪ್ರಾರಂಭ ಆಗಿರ್ತಕ್ಕಂಥ ಒಂದು ಕಾರ್ಯಕ್ರಮ. ಇದು 2002ರಿಂದ 2019ರವರೆಗೂ ನಾವು 16 ಸುತ್ತನ್ನು ಮಾಡಿದ್ವಿ. ಅಂದ್ರೆ ವರ್ಷಕ್ಕೆ 2 ಸಲ ತರ 16 ಸುತ್ತನ್ನು ಪೂರೈಸಿ 2019ರಿಂದ ಇದು NADC ಅಂತೀವಿ, ರಾಷ್ಟ್ರೀಯ ಜಾನುವಾರು ರೋಗ ನಿವಾರಣಾ ಯೋಜನೆ ಅಡಿಯಲ್ಲಿ 9ನೇ ಸುತ್ತಿಗೆ ಇವಾಗ ನಾವು ಕಾಲಿಟ್ಟಿದ್ದೀವಿ. ಇದನ್ನು ಅವರಿಗೆ ಟೋಟಲಿ ಇದು 25ನೇ ಸುತ್ತು ನಾವು ಲಸಿಕಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಯಾಕೆ ಅಂದರೆ ಇದು ರೈತರಿಗೆ ಈ ಒಂದು ಕಾಲುಬಾಯಿ ರೋಗ ಲಸಿಕೆಯಿಂದ ಜ್ವರದಿಂದ ಏನಾಗ್ತಾ ಇತ್ತು, ರೈತರಿಗೆ ಆರ್ಥಿಕವಾಗಿ ತುಂಬ ನಷ್ಟ ಉಂಟಾಗ್ತಾ ಇತ್ತು. ತಮಗೆಲ್ಲ ಗೊತ್ತಿರ್ಬೋದು, ಈ ಕಾಯಿಲೆ ಬಂದಾಗ ಹಸುಗಳಲ್ಲಿ ಸಾವಿನ ಪ್ರಮಾಣ ಕಡಿಮೆ ಇದ್ದರೂ ಕೂಡ ತದನಂತರ ಬರ್ತಕ್ಕಂಥ ಒಂದು ಆಫ್ಟರ್ ಎಫೆಕ್ಟ್ಸ್ ಆಫ್ FMD ಅಂತೀವಿ, ತದನಂತರ ಬರ್ತಕ್ಕಂಥ ಒಂದು ಪರಿಣಾಮಗಳು ಅದು ತುಂಬ ಆರ್ಥಿಕವಾಗಿ ನಷ್ಟ ಉಂಟಾಗ್ತದೆ. ನಮ್ಮ ಮನೆಯಲ್ಲಿ 80,000 ರೂಪಾಯಿ ಹಸು ಇದೆ ಅಂತ ಹೇಳ್ಬಿಟ್ಟು ಅದಕ್ಕೆ ಕಾಯಿಲೆ ಬಂದರೆ ಅದೇನಾಗುತ್ತೆ, 4,000 ರೂಪಾಯಿ KG ಲೆಕ್ಕದಲ್ಲಿ ನಾವು ಮಾರಬೇಕಾಗ್ತದೆ. ನಾವು ಮನೆಯಲ್ಲಿ ಇಟ್ಕೊಂಡ್ರು ಕೂಡ ಅದು ಮೇಲೆ ರೋಮ್ ಬೆಳ್ಕೊಳ್ತಕ್ಕಂಥದ್ದು, ಕೂದಲು ಬೆಳೀತದೆ. ಆಮೇಲೆ ಬಿಸಿಲಾದ ತಕ್ಷಣ ದಗಸೋದು ಜಾಸ್ತಿ, ಉಸಿರಾಟ ತೊಂದರೆ ಜಾಸ್ತಿ ಆಗ್ತದೆ. ಹಾಲಿನ ಇಳುವರಿಯಲ್ಲಿ 10 ಲೀಟ್ರ್ ಬರ್ತಕ್ಕಂಥದ್ದು 1 ಲೀಟ್ರ್ ಬರ್ತದೆ. ಈ ಥರ ಎಲ್ಲ ಆರ್ಥಿಕವಾಗಿ ಅದು ನಮ್ಮಲ್ಲಿ ಮನೇಲಿ ಇದ್ದರೂ ಕೂಡ ನಮ್ಗೆ ಆರ್ಥಿಕವಾಗಿ ಹೊರೆನೇ ಬಿಟ್ಟು ಅದರಿಂದ ಲಾಭದಾಯಕ ಆಗೋದಿಲ್ಲ. ಸೊ ಆ ಒಂದು ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ನಾವು 2002ರಿಂದ 2019 ಏನು ಮಾಡಿದ್ವಿ, ಕೇಂದ್ರ ಸರ್ಕಾರ 60% ಕೊಡ್ತಾ ಇತ್ತು, ರಾಜ್ಯ ಸರ್ಕಾರ 40% ಒಂದು ಅನುದಾನದಲ್ಲಿ ನಾವು 16 ಸುತ್ತಿನ ಲಸಿಕಾ ಕಾರ್ಯಕ್ರಮ ಮುಗಿಸ್ಬಿಟ್ಟು 2019ರಿಂದ ಪೂರ್ಣ ಪ್ರಮಾಣದಲ್ಲಿ ಕೇಂದ್ರ ಸರ್ಕಾರನೇ ಇದು ಎಲ್ಲ ಇಡೀ ದೇಶದಲ್ಲಿ ಕೇಂದ್ರ ಸರ್ಕಾರದ ಅನುದಾನದಲ್ಲಿ 100% ಅನುದಾನದಲ್ಲಿ ನಡೀತಾ ಇರ್ತಕ್ಕಂಥ ಕಾರ್ಯಕ್ರಮ. ಸೊ ಅದರಿಂದ ಈ ಒಂದು ಸಂದರ್ಭದಲ್ಲಿ ನಾವು ರೈತರಿಗೆ ಹೇಳಿದ್ರೆ ಈ ಕಾಯಿಲೆ ಬಗ್ಗೆ ಎಲ್ಲ ಹೇಳಿದ್ದಾರೆ. ನಾವು ಏನಪ್ಪ ರೈತರಿಗೆ ಒಂದು ಮನವಿ ಮಾಡ್ಕೊಳ್ಳಿ ಅಂತಂದರೆ, ನೀವು ಇವಾಗ ಈಗಾಗಲೇ ನೋಡ್ಬೋದು, ನಾವು ಅಮೇರಿಕಾ ಇರ್ಬೋದು, ಕೆನಡಾ, ನ್ಯೂಜಿಲೆಂಡ್, ಆಸ್ಟ್ರೇಲಿಯಾ, ಜಪಾನ್, ಜರ್ಮನಿ, ಇವರೆಲ್ಲ ಫ್ರಾನ್ಸ್, ಇವೆಲ್ಲ ರೋಗ ಮುಕ್ತ ಅಂದರೆ ಕಾಲುಬಾಯಿ ಮುಕ್ತ ದೇಶಗಳಾಗಿದೆ. ನೀವೆಲ್ಲ ಒಂದ್ಸಲಿ ನಾವು ಬಂದಾಗ ಏನು ಮಾಡ್ತೀವಿ, ಸರ್ ನೀವು ಇಂಜೆಕ್ಷನ್ ಕೊಟ್ರಿ, ಮುಕ್ತ ಬಂತು, ಹಾಲು ಕಡಿಮೆ ಆಯಿತು ಅಂತ ಸಹಕಾರ ಕೊಡೋದಿಲ್ಲ. ಅದರಿಂದ ಏನಾಗ್ತದೆ, ನಾವು ಪೂರ್ಣ ಪ್ರಮಾಣದಲ್ಲಿ ಅವ್ರು ಯಾವ ನಮ್ಮ ಮಾಧ್ಯಮದವ್ರು ಕೇಳ್ತಾ ಇದ್ರು, ಇದು ಯಾಕೆ ಸರ್ ನನಗೆ ಇವತ್ತಿಗೂ ಎರಾಡಿಕೇಟ್ ಮಾಡೋಕ್ಕಾಗಿಲ್ಲ, ಮರುಕಳಿಸ್ತಾ ಇದೆ ಅಂತ ಹೇಳಿದ್ರೆ, ನಾವು ಊರಲ್ಲಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಾಗ ಪೂರ್ಣ ಪ್ರಮಾಣದಲ್ಲಿ ಎಲ್ಲ ರಾಸುಗಳಿಗೂ ಲಸಿಕೆ ಹಾಕಿದ ಮಾತ್ರನೇ ನಾವೇನಿದ್ದೀವಿ ಹಾರ್ಡ್ ಇಮ್ಯುನಿಟಿ ಅಂತೀವಿ. ಆ ಒಂದಲ್ಲಿ ರೋಗ ನಿರೋಧಕ ಶಕ್ತಿ ಬರಬೇಕು ಅಂತ ಹೇಳಿದ್ರೆ ಎಲ್ಲ ಹಸುಗಳಲ್ಲಿ ಕೊಟ್ಟಿರಬೇಕು. ಇನ್ನೊಂದೇನಪ್ಪ ಅಂದರೆ ವಿಚಿತ್ರ, ಇದು ಒಂದೇ ಒಂದು ವೈರಸ್ಸಿಂದ ಬರ್ತಕ್ಕಂಥಲ್ಲ, ಆ ವೈರಸ್ಸಲ್ಲಿ ಸೀರೋಟೈಪ್ಸ್ ಅಂತ ಹೇಳ್ತೀವಿ, 7 ಸೀರೋಟೈಪ್ಸ್ ಇರ್ತದೆ. ನಾವು ಕಾಮನ್ ಆಗಿ ಏನಪ್ಪ ಅಂದರೆ ನಮ್ಮ ಒಂದು
ಇಲ್ಲಿ ಒಂದು ಔಟ್ಬ್ರೇಕ್ ಆಗುತ್ತದೆ, ಕಾಲುಬಾಯಿ ರೋಗ ಬಂದಿದೆ, ಅದನ್ನು ನಾವು ಸ್ಯಾಂಪಲ್ಸ್ ತೊಗೊಂಡು ಕಳಿಸಿದಾಗ ಕಾಮನ್ ಆಗಿ ನಮ್ಮ ಒಂದು ಚಿಕ್ಕಬಳ್ಳಾಪುರ, ಕೋಲಾರ ಇರ್ಬೋದು, ಓ ಟೈಪ್ ಜಾಸ್ತಿ ಮೇಜರ್ ಆಗಿ ನಿಂತಿಬಿಟ್ಟು ನಾವು ಓ ಟೈಪ್ ಕಾನ್ಸಂಟ್ರೇಟ್ ಮಾಡಿ ಅದೇ ಲಸಿಕೆಯನ್ನು ನಾವು ಜಾಸ್ತಿ ಬಳಸ್ತಾ ಇದ್ದೀವಿ. ಸೊ ಕೆಲವೊಂದು ಟೈಮ್ ಬೇರೆ ಬಂದಾಗ ಏನಾಗುತ್ತೆ, ಅದು ತೀವ್ರತೆ ಕಡಿಮೆ ಇದೆ. ನಮ್ಮದಲ್ಲಿ ತಲೆಯಲ್ಲಿ ಅಲ್ಲಲ್ಲಿ ಬಂದರೂ ಕೂಡ ತೀವ್ರತೆ ಕಡಿಮೆ ಇದೆ. ಇದು ನಾವು ಸಂಪೂರ್ಣವಾಗಿ ನಾವು ಈ ಒಂದು ಇದು ಮಾಡಬೇಕಂದ್ರೆ ನಮ್ಮ ಡಾಕ್ಟರ್ ಜೊತೆ ರೈತರೆಲ್ಲ ಕೈ ಜೋಡಿಸಬೇಕು. ಕೈ ಜೋಡಿಸಿದ್ದಾದಲ್ಲಿ ನಾವು ಸಂಪೂರ್ಣವಾಗಿ ಎರಾಡಿಕೇಟ್ ಮಾಡಬಹುದು. ಚಿಮುಲ್ ನಿರ್ದೇಶಕ ಬಂಕ್ ಮುನಿಯಪ್ಪರ್ ಅವರು ಮಾತನಾಡಿ, ಚಿಕ್ಕಬಳ್ಳಾಪುರ, ಕೋಲಾರ ಎರಡೂ ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ಹಾಲು ಸರಬರಾಜು ಮಾಡುವ ಡೈರಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಶಿಡ್ಲಘಟ್ಟ ತಾಲೂಕಿನ ಮಳಮಾಚನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘವಾಗಿದ್ದು ಸಾಕಷ್ಟು ಬಹುಮಾನಗಳನ್ನು ತನ್ನದಾಗಿಸಿಕೊಂಡಿದೆ. ಈ ಡೈರಿಯಲ್ಲಿ ಉತ್ಪಾದಕರಿಂದ ಗುಣಮಟ್ಟದ ಹಾಲು ಪಡೆದು ಉತ್ಪಾದಕರಿಗೆ ಉತ್ತಮ ಬೆಲೆ ನೀಡುತ್ತಿದೆ. ಈ ಡೈರಿಯು ತಾಲೂಕಿನ ಇನ್ನಿತರೆ ಡೈರಿಗಳಿಗೆ ಮಾದರಿಯಾಗಿದೆ ಎಂದು ತಿಳಿಸಿದರು. ಇವತ್ತು ಮಲಮಾಚಿನಹಳ್ಳಿ MPCS ಯಾಕೆ ನಾವು ಆಯ್ಕೆ ಮಾಡ್ಕೊಂಡ್ವಿ ಅಂದರೆ, ಇಡೀ ಎರಡು ಜಿಲ್ಲೆಯಲ್ಲಿ ಹೈಯೆಸ್ಟ್ ಹಾಲು ಹೋಗ್ತಾ ಇರೋಂಥದ್ದು ಮಲಮಾಚಿನಹಳ್ಳಿ. ಅದನ್ನು ಈಗ ಪ್ರತಿಯೊಂದು ವರ್ಷವೂ ತಮಗೆ ಏನು ನಮ್ಮ ಒಕ್ಕೂಟದಿಂದ ಪ್ರೈಸಸ್ ಕೂಡ ಕೊಡ್ತಾ ಇದ್ದಾರೆ. ಇದೇ ಥರ ಮುಂದುವರಿಲಿ. ಆಮೇಲೆ ಒಂದೇನು ಅಂದರೆ, ಇದೇ ಥರ ಏನು ಮಲಮಾಚಿನಹಳ್ಳಿ ಹಾಲು ಉತ್ಪಾದಕ ಸಹಕಾರ ಸಂಘದಲ್ಲಿ ಏನು ಅಳವಡಿಸ್ಕೊಂಡಿದ್ದಾರೆ, ಏನು ಕಂಪ್ಯೂಟರ್ ಆಗ್ಬೋದು, ಏನೀಗ ಹಣ ಪಾವತಿ ಮಾಡ್ಬೋದು, ಈ ಥರ ಪ್ರತಿಯೊಂದು ಸೊಸೈಟಿಯಲ್ಲೂ ಅಳವಡಿಸ್ಕೋಬೇಕು. ಭಾಳ ಇದು ಯಾಕಂದರೆ ಇಷ್ಟು ಮುಂದುವರಿಸೋದಕ್ಕೆ, ಇಷ್ಟು ಹಾಲು ಬರೋದಕ್ಕೆ ಕಾರಣ ಎರಡೂ ಜಿಲ್ಲೆಯಲ್ಲಿ ಹೈಯೆಸ್ಟ್ ಅಂದರೆ ಇದೇ ಕಾರಣ. ಏನು ರೈತರಿಗೆ ಮೋಸ ಆಗ್ತಾಯಿಲ್ಲ, ಒಳ್ಳೆ ದರವನ್ನು ಕೊಡ್ತಾ ಇದ್ದಾರೆ, ಆಮೇಲೆ ಒಳ್ಳೆ ಸಿಸ್ಟಮ್ ಇಟ್ಕೊಂಡು ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಇದೆ. ಅದು ಇಡೀ ತಾಲೂಕಿಗೆ, ಇಡೀ ರಾಜ್ಯಕ್ಕೆ ಮತ್ತು ಇಡೀ ಜಿಲ್ಲೆಗೆ ಸಾರಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಆಮೇಲೆ ಏನಿವತ್ತು ಒಕ್ಕೂಟದಿಂದ 3 ರೂಪಾಯಿ ಈಗಾಗಲೇ ರಾಮಣ್ಣವ್ರು ಹೇಳಿದ್ರು. ಯಾಕಂದರೆ ಎಷ್ಟೇ ಕಷ್ಟ ಇರಲಿ, ನಾವು 3 ರೂಪಾಯಿ ಸರ್ಕಾರದಿಂದ 5 ರೂಪಾಯಿ ಕೊಟ್ಟು 8 ರೂಪಾಯಿ ಕೊಟ್ಟು ಒಂದು ಲಸಿಕೆ ಮಾಡಿಸ್ತಾ ಇದ್ದೀವಿ. ಅದನ್ನು ರೈತರು ಸದುಪಯೋಗ ಮಾಡಬೇಕು. ಮತ್ತೊಂದೇ ನಾನು, ಯಾಕಂದರೆ ರಾಮಣ್ಣವ್ರು ಈಗಾಗಲೇ ಹೇಳಿದ್ದಾರೆ, ಡಾಕ್ಟರ್ಸು ಹೇಳಿದ್ದಾರೆ ಅದರ ಬಗ್ಗೆ. ನಾನು ಮತ್ತೊಂದೇ ಸಾರಿ ಕಳಕಳಿಯಿಂದ ಮನವಿ ಮಾಡೋದೇ ಅಂದರೆ, ತಾವು ರೈತರು, ಯಾಕಂದರೆ ಈಗೇನು ಒಂದು ಮೂಢನಂಬಿಕೆ ಇದೆ, ಏನಪ್ಪ ಇಂಜೆಕ್ಷನ್ ಕೊಡಿಸ್ಬಿಟ್ರೆ ನಮ್ಮ ಹಸು ಜ್ವರ ಬಂದುಬಿಡ್ತದೆ, ಇನ್ನೊಂದು ಆಗ್ತದೆ, ಆ ಮೂಢನಂಬಿಕೆ ಹೋಗಲಿ ಈಗ. ಅದರಿಂದ ದಯವಿಟ್ಟು ಪ್ರತಿಯೊಬ್ಬ ರೈತರು ಇದನ್ನು ಸದುಪಯೋಗ ಪಡಿಸ್ಕೋಬೇಕು. ಆಮೇಲೆ ಮುಂದಿನ ದಿನಗಳಲ್ಲಿ ಇನ್ನೂ ಏನು ಹಾಲು ಮಳಮಾಚಿನಹಳ್ಳಿ ಹಾಲು ಉತ್ಪಾದಕ ಸಂಘ ಇನ್ನೂ ಚೆನ್ನಾಗಿ ಉತ್ತಮವಾಗಿ ಬೆಳೀಲಿ ಅಂತ ಈ ಆಡಳಿತ ಮಂಡಳಿ ಮತ್ತು ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ ಮಾಡ್ತೀನಿ. ಚಿಮುಲ್ ನಿರ್ದೇಶಕ ಹುಜುಗೂರು ರಾಮಣ್ಣರವರು ಮಾತನಾಡಿ, ರಾಸುಗಳಿಗೆ ಕಾಲುಬಾಯಿ ಲಸಿಕೆ ಹಾಕಿಸುವುದರಿಂದ ಹಾಲು ಕಡಿಮೆಯಾಗುತ್ತದೆ, ಮೇವು ತಿನ್ನುವುದಿಲ್ಲ, ಇನ್ನಿತರೆ ಮೂಢನಂಬಿಕೆಗಳು ರೈತರಲ್ಲಿದ್ದು, ಈ ರೀತಿಯ ಮೂಢನಂಬಿಕೆಗಳನ್ನು ಬಿಟ್ಟು ರಾಸುಗಳಿಗೆ ಕಾಲುಬಾಯಿ ಲಸಿಕೆಯನ್ನು ಹಾಕಿಸಿಕೊಂಡು ಭಾರತ ದೇಶದಲ್ಲಿ ಕಾಲುಬಾಯಿ ಜ್ವರ ಮುಕ್ತ ಮಾಡಬೇಕೆಂದು ತಿಳಿಸಿದರು. 8 ರೂಪಾಯಿ ಕೊಡ್ತೀವಿ ಯಾರಿಗೆ, ಡಾಕ್ಟರ್ಗಳಿಗೆ. ಈ ಥರದ ಒಂದು ಕಾರ್ಯಕ್ರಮ, ವ್ಯಾಕ್ಸಿನ್ ಮಾಡ್ತಕ್ಕಂಥ ಡಾಕ್ಟರ್ಗೆ. ಅದಾದಮೇಲೆ ಇದು ಬಹಳ ಮುಖ್ಯವಾದ್ದು ಅಂದರೆ, ಒಂದು OTP ಬರ್ತದೆ ಆ ರೈತನ ಒಂದು ಮೊಬೈಲ್ಗೆ. ಅದನ್ನು ದಾಖಲೆ ಮಾಡೋದ್ರಿಂದ ಸ್ವಲ್ಪ ಲೇಟ್ ಆಗ್ತದ, ಆದರೂ ಪರವಾಗಿಲ್ಲ. ಅಂಥದನ್ನೆಲ್ಲ ಇನ್ನು ಮುಂದೆ ಆದಾಗೆ ಮಾತ್ರನೇ ನಾವು ಅಪ್ಗ್ರೇಡ್ ಆದಂಗೆ ಆಗ್ತದೆ. ಮತ್ತು ಅದು ಈಗ ಅವಾಗಲೇ ಹೇಳಿದ್ರು ಅವರು, ಅಮೇರಿಕಾ ಬೇರೆ ಬೇರೆ ದೇಶಗಳಲ್ಲಿ ಇದು ರೋಗನೇ ಇಲ್ಲ. ಯಾಕೆ ರೋಗ ಇಲ್ಲ ಅಂದರೆ, ಈ ಥರದ ವ್ಯವಸ್ಥೆಗಳು ಮಾಡಿದ್ರಿಂದ, ಅದನ್ನೇ ನಮ್ಮಲ್ಲಿ ಮಾಡಬೇಕಂತ ಹೊರಟಿರೋದ್ರಿಂದ ನಮ್ಮ ರೈತರು ಎಷ್ಟೇ ಕೆಲಸ ಕಾರ್ಯಗಳಿದ್ರೂ ಸಹ, ಆಮೇಲೆ ಏನೇ ಈಗ ಜ್ವರ ಬರ್ತದ ಅಥವಾ ಹಾಲು ಕಮ್ಮಿ ಆಗ್ತದ ಅಥವಾ ಹಾಲು ಫ್ಯಾಟ್ ಬರೋಲ್ಲ, ಈ ಥರದ ವ್ಯವಸ್ಥೆಗಳು ಖಂಡಿತ ಯಾರೂ ತಲೆಗೆ ಇಟ್ಕೋಬೇಡ್ರಿ. ಕಾರಣ ಅಂದರೆ ಏನಾಗಲ್ಲ, ಅದು ಏನೇ ಬಂದ್ರೂ 4 ದಿವಸ 5 ದಿವಸ ಅಷ್ಟೇ. 4-5 ದಿವಸಕ್ಕೆ ಮಾಮೂಲಿ ಹಸುವು ನಾರ್ಮಲ್ಗೆ ಬಂದುಬಿಡ್ತದ. ಆದ್ದರಿಂದ ಎಲ್ಲ ರೈತರಲ್ಲೂ ನಾನು ಕೇಳ್ಕೊಳ್ಳೋದು ಇಷ್ಟೇ, ಇಂಥ ಒಂದು ಕಾರ್ಯಕ್ರಮಗಳನ್ನ. ಇವತ್ತು ಪೋಲಿಯೋ, ಇವತ್ತು ನಮ್ಮ ದೇಶದಲ್ಲೇ, ಇವತ್ತು ಸ್ಟೇಟಲ್ಲಿ ತಗೊಳ್ರಿ, ದೇಶದಲ್ಲೇ ಪೋಲಿಯೋನೇ ಇಲ್ಲದೇ ಮುಕ್ತ ಮಾಡವ್ರೆ. ಕಾರಣ ಏನಂದರೆ ಈ ಥರ ಲಸಿಕೆ ಹಾಕಿ. ಇದು ಅದೇ ಥರದ್ದು ಆಗಬೇಕು ಅಂತ ತಮ್ಮೆಲ್ಲರೂ ಕೇಳ್ಕೊಂತ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿರ್ತಕ್ಕಂಥ ತಮಗೆಲ್ಲರಿಗೂ ಒಂದು ಸಹ ನಾನು ಕಾರ್ಯಕ್ರಮದಲ್ಲಿ ಗಣ್ಯರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಜೆಡಿಎಸ್ ಮುಖಂಡರಾದ ತಾದೂರು ರಘು, ಸಂಘದ ಅಧ್ಯಕ್ಷ ದ್ಯಾವಪ್ಪ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಎಂ ವಿನಯ್ ಕುಮಾರ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ವಿಜಯಮ್ಮ ಗೋಪಾಲ್, ಮುಖಂಡರಾದ MG ನವೀನ್ ಕುಮಾರ್ ಸೇರಿದಂತೆ ಮಳಮಾಚನಹಳ್ಳಿ MPCSನ ಮಾಜಿ ಅಧ್ಯಕ್ಷರು, ನಿರ್ದೇಶಕರು, ಹಾಲಿ ಉಪಾಧ್ಯಕ್ಷರು, ನಿರ್ದೇಶಕರುಗಳು, ಗ್ರಾಮ ಪಂಚಾಯಿತಿ ಸದಸ್ಯರು, SFSCSನ ನಿರ್ದೇಶಕರು, ಉತ್ಪಾದಕರು, ಸಂಘದ ಸಿಬ್ಬಂದಿ ಸೇರಿದಂತೆ ಮಳಮಾಚನಹಳ್ಳಿ ಗ್ರಾಮಸ್ಥರು ಭಾಗವಹಿಸಿದ್ರು. ವರದಿ ಮಳಮಾಚನಹಳ್ಳಿ, ಗೋವರ್ಧನ್, ಶಿಡ್ಲಘಟ್ಟ. ಓಕೆ.